ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆ, ಕನ್ನಡಿಗರಿಗೆ ಮೋಸ್ಟ್ ಇಂಪ್ರೆಸ್ ಮಾಡಿದಂತಹ ಸಿನಿಮಾ ಲವ್ ಮೊಕ್ಟೇಲ್. ಈ ಸಿನಿಮಾದ ಸೀರೀಸ್ ಲವ್ ಮೊಕ್ಟೇಲ್ 3 ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಈ ಬಾರಿ ನಮ್ಮ ಆದಿ ಮತ್ತು ನಿಧಿಮಾ ಏನು ಸರ್ಪ್ರೈಸ್ ಕೊಡೋಕೆ ಹೊರಟಿದ್ದಾರೆ ನಮ್ಮ ಕರ್ನಾಟಕ ಜನತೆಗೆ ಅಂತ ಹೇಳಿಬಿಟ್ಟು ಸಣ್ಣದಾಗಿ ಗೆಸ್ ಮಾಡಿದ್ದೀನಿ. ಟ್ರೈಲರ್ ನೋಡಿದೆ, ನನಗೆ ಏನು ಅನ್ನಿಸ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಟ್ರೈಲರ್ ನೋಡಿದರೆ ನನಗನ್ಸಿದ್ದು ಈ ಬಾರಿಯು ಎಮೋಷನಲ್ ರೋಲರ್ ಕೋಸ್ಟರ್ ಥರ ಅನ್ನಿಸ್ತಾ ಇದೆ ಟ್ರೈಲರು. ಆದಿ ಜೀವನದಲ್ಲಿ ನಡೆಯೋ ಹೊಸ ತಿರುವುಗಳು, ಹಳೆಯ ನೆನಪು, ಆಮೇಲೆ ಹೊಸದಾಗಿ ಸಿಗಿರುವ ಪ್ರೀತಿ, ಇವೆಲ್ಲ ಎಮೋಷನಲ್ಸು ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಮೇಕಿಂಗ್ ಮತ್ತು ವಿಜುವಲ್ಸ್ ಬಗ್ಗೆ ಹೇಳಲೇಬೇಕು. ವಿಜುವಲ್ಸ್ ಮಾತ್ರ ಈ ಬಾರಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ರಿಚ್ನೆಸ್ ಮಾತ್ರ ಎಕ್ಸ್ಟ್ರಾಡಿನರಿಯಾಗಿ ಕಾಣಿಸ್ತಾ ಇದೆ ಅಂತಂದು ಹೇಳ್ಬೋದು. ಅಷ್ಟೇ ಅಲ್ಲದೆ ನಕುಲ್ ಅಭಯಂಕರ್ ಅವರ ಮ್ಯೂಸಿಕ್ಕು ಟ್ರೈಲರ್ನ ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡೋಕ್ಕೆ ಇಂಪ್ರೆಸ್ ಮಾಡಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣರವರು ಆಮೇಲೆ ಮಿಲನ ನಾಗರಾಜ್ರವರ ಕೆಮಿಸ್ಟ್ರಿ ಬಗ್ಗೆ ಹೊಸದಾಗಿ ಹೇಳ್ಬೇಕಾಗಿದ್ದೇನೂ ಇಲ್ಲ. ನಮ್ಮ ಆದಿಯಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣರವರು ಅವ್ರ ಮೆಚುರಿಟಿ ಆಮೇಲೆ ಅವರು ಸ್ಕ್ರೀನ್ ಮೇಲೆ ಕಾಣಿಸೋ ಸ್ಕ್ರೀನ್ ಪ್ರೆಸೆನ್ಸು ಅದ್ಭುತವಾಗಿದೆ ಅಂತಂದು ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಟ್ರೈಲರ್ನಲ್ಲಿ ತೋರಿಸಿರೋ ಅನೇಕ ಪಾತ್ರಗಳಿದ್ದಾವಲ್ಲ, ಅವು ಈ ಕತೆಗೆ ಎಷ್ಟು ಇಂಪಾರ್ಟೆಂಟ್ ಕೊಡುತ್ತೆ ಅಂತ ನನ್ನ ಕುತೂಹಲ ಮೂಡಿಸಿದೆ ಅಂತಂದು ಹೇಳಕ್ಕೆ ಇಷ್ಟ. ಹಾಗಾಗಿ ಹೇಳಬೇಕು ಅಂದರೆ ಈ ಟ್ರೈಲರ್ ನೋಡಿದ ಮೇಲೆ ಜೀವನದ ಮೌಲ್ಯಗಳು ಆಮೇಲೆ ಪ್ರೀತಿ, ನೋವು, ಇವೆಲ್ಲನೂ ಇಂಪಾರ್ಟೆಂಟಾಗಿ ತೋರಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ನೀವು ಫಸ್ಟು ಸೆಕೆಂಡು ನೋಡಿದ್ವಲ್ಲ, ಅದೇ ರೀತಿ ಮ್ಯಾಜಿಕ್ಕು ಈ ಸಿನಿಮಾದ ಕೂಡ ಮಾಡುತ್ತೆ ಅಂತ ಈ ಟ್ರೈಲರ್ ಒಂದು ಭರವಸೆ ಮೂಡಿಸಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಟ್ರೈಲರ್ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಹಾಗೂ ಟ್ರೈಲರ್ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದು ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.